ನಮ್ಮ ಅಣ್ಣ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್. ಯಾಕೆ ಹೇಳಿ? ಯಾಕೆ? ಎಷ್ಟೋ ಜನ ಮದುವೆ ಬಿಡಿ ಲವರ್ ಸಿಕ್ಕಿದ ತಕ್ಷಣ ಎಷ್ಟವರನ್ನೇ ಮರ್ತು ಬಿಡ್ತಾರೆ. ಅಂಥದ್ರಲ್ಲಿ ನೀವು ಮದುವೆಗೆ ಎಷ್ಟು ಟೈಮ್ ಆದ್ರೂ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರೆಯುವಾಗ ನಂಗೆ ತವರಿಗೆ ಬಾತಂಗಿ ಸಿನಿಮಾ ನೋಡ್ದಂಗೆ ಆಗುತ್ತೆ ಮೇಡಮ್. ಅಣ್ಣ ತಂಗಿ ಸಿನಿಮಾನೋ ತವರಿಗೆ ಬಾ ತಂಗಿ ಸಿನಿಮಾನೋ, ನಮ್ಮ ಅಣ್ಣ ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಸರು ಅತ್ತಿಗೆ ಬಂದ್ರಾ? ಹಾ, ಹೇಗಿದ್ಯಾ? ನನಗೇನು, ಏಜೆ ಸೊಸೆರಂದ್ರೆ ಹೇಗಿರ್ತಾರೆ ಹೇಳಿ, ರಾಣಿ ತರ ಇರ್ತಾರೆ. ಹೌದೌದು, ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ಬಿಡು. ಅಣ್ಣ ಇಲ್ಲಿ ಬರ್ಲೇ ಇಲ್ಲ? ದೇವ್ ಕಾರ್ ಪಾರ್ಕ್ ಮಾಡ್ತಿದ್ದಾರೆ, ಇನ್ನೇನು ಬರ್ತಾರೆ. ಬಾ ನಾವು ಒಳಗಡೆ ಹೋಗೋಣ. ಇಲ್ಲ ಅಕ್ಕೆ, ಅಣ್ಣ ಬರ್ಲಿ, ಅಣ್ಣ ಬಂದ್ಮೇಲೆ ಜೊತೆಲೇ ಒಳಗೆ ಹೋಗೋಣ. ಏನು ಸರು ಹೀಗೆ ಹೇಳ್ತಿದ್ಯಾ? ನಾನು ನೋಡಿದ್ರೆ ಶಾಪಿಂಗ್ ಮಾಡಿದ ಸಾರಿನೆಲ್ಲ ನಿಂಗೆ ತೋರ್ಸೋಣ ಅಂದ್ಕೊಂಡಿದ್ದೆ. ಹೌದಾ? ಹಾಗಿದ್ರೆ ಅಣ್ಣನ ವಿಶ್ವರೂಪೆ ವೆಲ್ಕಮ್ ಮಾಡ್ತಾರೆ. ಬನ್ನಿ ನಾವಿಬ್ರು ಹೋಗೋಣ, ಸೀರೆ ತೋರಿಸಿ. ಆಹಾ, ಇಷ್ಟರ ತನಕ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಹೇಳ್ತಿದ್ದವರು ಬರೀ ಸೀರೆ ಅಂದಿದ್ದಕ್ಕೆ ಎಲ್ಲ ಮರ್ತು ಬಿಟ್ರು. ಆವತ್ತು ಸೀರೆ ಎಳ್ದಿದ್ದಕ್ಕೆ ಯುದ್ಧನೇ ಆಗೋಯ್ತು, ಆದ್ರೆ ಇವತ್ತು ಬರೀ ಸೀರೆ ಅಂದಿದ್ದಕ್ಕೆ ಎಲ್ಲ ಮರ್ತೇ ಬಿಟ್ರು. ಒಂದು ನಿಮಿಷ. ರು ನಿನ್ನೆಯಿಂದ ಒಂದೇ ಸಮನೆ ಫೋನ್ ಮಾಡಿ ಬರಲೇಬೇಕಂತ ಹೇಳ್ತಿದ್ಲು. ಅದಾಗಿ ಬರಬೇಕಾಯ್ತು. ನಾನು ಈ ಮದುವೆಗೆ ಬಂದಿಲ್ಲ ಅಂತಂದರೆ ಪವಿತ್ರ ಮಾತ್ರ ಅಲ್ಲ, ರು ಮತ್ತು ಶ್ವೇತಾ ಮನೆಯವ್ರು ಕೇಳ್ತಾರೆ. ನಾನೀಗ ಮೊದಲು ಹಾಗಲ್ಲ, ಅಷ್ಟಕ್ಕೂ ನಾಯಿಗೆ 2 ತುತ್ತು ಅನ್ನ ಹಾಕಿದ್ರೆ ನಿಯತ್ತಾಗಿರುತ್ತೆ. ಅಂಥದ್ರಲ್ಲಿ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಬಂದವಳಿಗೆ ಮೋಸ ಮಾಡ್ಕೊಂಡು ಓಡಾಡ್ತಿರೋ ನಿನ್ನಂಥವನು ಏಜೆ ಮುಂದೆ ಬಂದು ನಿಲ್ಲದೆ ತಪ್ಪು. ಹೀಗಿರುವಾಗ ಯಾವ ಧೈರ್ಯದ ಮೇಲೆ ನೀನು ನನ್ನ ಮದುವೆ ಬಂದಿದ್ಯಾ? ನಿನ್ನಂಥವನ ಜಾಗ ಇರೋದು ಗೇಟ್ ಆಚೆ. ನಾಯಿಗಿರೋ ನಿಯತ್ತಾದರೂ ಇದ್ದಿದ್ರೆ ಗೇಟ್ ಹತ್ರ ಇರು ಅಂತ ಹೇಳ್ತಿದ್ದೆ. ಆ ಯೋಗ್ಯತೆನೂ ಇಲ್ಲ ನಿನಗೆ. ಗೇಟ್ ಒಳಗೆ ಬಂದು ತಪ್ಪು ಮಾಡಿದ್ಯಾ. ಮನೆ ಒಳಗೆ ಬಂದು ಇನ್ನೂ ದೊಡ್ಡ ತಪ್ಪು ಮಾಡೋಕ್ಕೆ ಮುಂಚೆ ಜೀವನ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲಿಂದ ಆಚೆ ಹೋಗ್ತಾರೆ. ವಿಶ್ವ, ಕೆಲವರು ಬಂದ ದಾರಿನ ಮರ್ತೋಗ್ತಾರೆ. ಇವನಿಗೆ ಆಚೆ ಹೋಗೋ ದಾರಿ ತೋರಿಸಿ. ನೀವು ಬರೋದು ಏಜೆ ಸರ್ಗೆ ಮೊದಲೇ ಗೊತ್ತಿದ್ರೆ ಫಸ್ಟಿಗೆ ವಾಚ್ಮ್ಯಾನ್ ಹತ್ರ ಹೇಳ್ತಿದ್ರು ಗೇಟ್ ಒಳಗಡೆ ಬಿರಬೇಡ ಅಂತ. ಅವಾಗ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಆದ್ರೂ ಉಳಿತಿತ್ತಾ? ಏಜೆ ಸರ್ ಏನ, ನೀವು ಇನ್ಸ್ಪೆಕ್ಟರ್ ಇರ್ಬೋದು. ಸರಿ ಇಲ್ಲ, ಈ ತರ ಮಾಡಿದ್ರೆ ಹೇಗಿರುತ್ತೆ? 1 2 3 4 5 6 7 8. ಸ್ಟೆಪ್ಪೇನೋ ಚೆನ್ನಾಗೇ ಇದೆ. ನೀನು ಓನ್ ಕೊರಿಯೋಗ್ರಾಫರ್ ಆಗ್ತೀಯಲ್ಲ, ಅವಾಗ ಮಾಡು ಆಯ್ತಾ? ಮ್ಯಾಮ್, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಅ ಕಾಮನ್ ಗರ್ಲ್. ಲೀಲಾ, ಇವಾಗ ಟೈಮ್ ವೇಸ್ಟ್ ಮಾಡ್ತೀಯಾ ಅಥವಾ ನಾನು ಇವಾಗ ಹೇಳ್ದಂಗೆ ಮಾಡ್ತೀಯಾ? ಹೇಳ್ತೀನಿ ಮ್ಯಾಮ್. ಸರಿ, ಲೆಟ್ಸ್ ಗೋ ಟು ಪ್ರಾಕ್ಟೀಸ್ ನೌ. ಮೇಡಮ್, ಇಷ್ಟು ಸಾಕಾ ಅಥವಾ ಇನ್ನೂ ಸ್ವಲ್ಪ ತರಲಾ? ಶ್ವೇತಾಗ ಇನ್ನೂ ಬೇಕಾಗುತ್ತೆ. ಇದು ಸಾಕಾಗಲ್ಲ, ಇನ್ನೂ ಸ್ವಲ್ಪ ತಗೊಂಡು. ಸರಿ. ಲಕ್ಷ್ಮಿ ಅಕ್ಕ, ಏನಕ್ಕ ಈಗ್ಲಿಂದಾನೇ ಅತ್ತೆ ಸೇವೆನಾ? ಅತ್ತೆ ಅಂತ ಅಷ್ಟೇ ಅಲ್ಲ, ಶ್ವೇತಾ ನನ್ನ ಕಸಿನ್ ಸಿಸ್ಟರ್ ಅಂತ. ಒಟ್ನಲ್ಲಿ ಅವಳಿ ಮನೆಗೆ ಬಂದ್ಮೇಲೆ ನಮ್ಗೆಲ್ಲರಿಗೂ ಅತ್ತೆನೇ ತಾನೆ.
ಹೌದು, ಅದೇನು ನಿಜ. ಒಟ್ಟಲ್ಲಿ ಶ್ವೇತಾ ನಮ್ಮ ಮನೆಗೆ ಬರ್ತಿದ್ದಾಳಲ್ಲ, ನನಗಷ್ಟೇ ಸಾಕು. ಹೌದೌದು, ಅವಳು ನಮ್ಮ ಮನೆಗೆ ಬಂದ್ಮೇಲೆ ಏಜೆ ಜವಾಬ್ದಾರಿಗಳನ್ನೆಲ್ಲ ಅವಳೇ ತಗೊಳ್ತಾಳೆ ಅಲ್ವಾ? ತಗೊಳ್ಳಲ್ಲ. ನಾವು ಕೊಟ್ರೆ ತಾನೇ ಅವಳ ಜವಾಬ್ದಾರಿ ತಗೊಳ್ಳೋದು. ಏನ್ ಹೇಳ್ತಿದ್ಯಾಕ? ನಾ ಮದ್ವೆ ಮಾಡಿಸ್ತಿರೋದೆ ಏಜೆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಲಿ ಅಂತ ತಾನೆ. ಹೌದು, ಸದ್ಯದ ಮಟ್ಟಿಗೆ ಅದು ಶ್ವೇತಾ ಕೈಲಿ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ಮುಂದೆ ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋವರೆಗೂ ನಾವೇ ಮುಂದೆ ನಿಂತು ಅವಳಿಗೆ ಏಜೆ ಜವಾಬ್ದಾರಿನ ನಿಭಾಯಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ಲೀಲಾನ ನಾವು ಓಡಿಸ್ದ ಹಾಗೆ ಏಜೆ ಶ್ವೇತಾನ ಓಡಿಸಲ್ಲ ಅಂತ ಏನ್ ಗ್ಯಾರಂಟಿ? ಅಕ್ಕ, ಒಂದಾದ್ರೂ ಮಾತು ಅರ್ಥ ಆಗೋ ಹಾಗೆ ಹೇಳಿ. ಏನೂ ಅರ್ಥ ಆಗ್ತಿಲ್ಲ ನಮ್ಗೆ. ಲೀಲಾ ಏಜೆನ ಮದುವೆ ಆಗದೆ ಇರೋದಕ್ಕೆ ನಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಲೀಲಾನ ಎಡವಟ್ಟು ಗುಣ. ಅವಳು ನಮಗೆ ಅತ್ತೆ ಆಗಿ ಬಂದಿದ್ದಿದ್ರೆ ಅವಳು ಪ್ರತಿದಿನ ಮಾಡೋ ಎಡವಟ್ಟನ್ನ ಸರಿ ಮಾಡೋದ್ರಲ್ಲೇ ನಮ್ಮ ಜೀವನ ಆಗಿ ಹೋಗ್ತಾ ಇತ್ತು. ಅದಕ್ಕೆ ಏಜೆ ಮತ್ತೆ ಲೀಲಾ ಮದ್ವೆನ ತಪ್ಪಿಸಿತ್ತು. ಶ್ವೇತಾ ಏಜೆನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವಳು ದಿನಕ್ಕೊಂದೊಂದು ಎಡವಟ್ಟು ಮಾಡ್ತಾ ಇದ್ರೆ ಅವಳು ಈ ಮನೆಗೆ ತಕ್ಕನಾದವಳಲ್ಲ ಅಂತ ಹೇಳಿ ಏಜೆ ಅವಳನ್ನ ಮನೆಯಿಂದ ಆಚೆ ಓಡಿಸೋದು ಗ್ಯಾರಂಟಿ. ಸದ್ಯದ ಪರಿಸ್ಥಿತಿಲಿ ಶ್ವೇತಂಗೆ ಏಜೆನ ನಿಭಾಯಿಸಕ್ಕಾಗಲ್ಲ ಅನ್ಸುತ್ತೆ. ಏನು ನಿಭಾಯಿಸೋಕ್ಕಾಗಲ್ಲ ದುರ್ಗಾ? ಏನಿಲ್ಲ ಏಜೆ, ಈಗಿರೋ ಶಾರ್ಟ್ ಟೈಮಲ್ಲಿ ಸ್ವಲ್ಪ ತಡ ಆದರೂ ನಾವು ಅನ್ಕೊಂಡಿರೋ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಸರಿ ದುರ್ಗಾ, ಎಲ್ಲ ಶಾಸ್ತ್ರಗಳನ್ನು 1 ಗಂಟೆ ಒಳಗೆ ಮುಗ್ಸಕ್ಕೆ ಹೇಳು. ಲಕ್ಷ್ಮಿ, ನಿನಗೆ ಅತ್ತೆ ಆಗೋರ್ಗು ನಾನು ಇನ್ಫಾರ್ಮ್ ಮಾಡು. ಓಕೆ ಏಜೆ. ಆದರೆ ಏಜೆ, ನಮ್ಮ ಪುರೋಹಿತರು ಹೇಳಿದ್ದು 1 ಗಂಟೆ ಮೇಲೆ ಶಾಸ್ತ್ರಗಳನ್ನ ಇಟ್ಕೊಳ್ಳೋಣ ಅಂತ. ಆದರೆ ದುರ್ಗಾ, ನಾನಿರೋದು 1 ಗಂಟೆವರೆಗೂ ಮಾತ್ರ. ಹಾಗಲ್ಲ ಏಜೆ, ಅದು ನೀವು ಹೇಳ್ದಾಗ ಕೇಳಕ್ಕಲ್ಲ ನಾನಿರೋದು. ನಾನು ಹೇಳ್ದಾಗ ಕೇಳಕ್ಕೆ ನೀವಿರೋದು. ಶಾಸ್ತ್ರಗಳನ್ನ ನೀವು ಮಾಡಲೇಬೇಕು ಅನ್ನೋದಾದ್ರೆ ನಾ ಹೇಳಿದ ಟೈಮ್ ಒಳಗೆ ಮಾಡ. ಕರೆಕ್ಟ್. ಅಮ್ಮ ಎಲ್ಲಾದ್ರು?